ಸ್ನೇಹಿತರೆ, ಪಾಕಿಸ್ತಾನಕ್ಕೆ ಇದೀಗ ಒಂದು ದೊಡ್ಡ ಆಘಾತ ಎದುರಾಗಿದೆ. ನಾವು ಇಸ್ಲಾಮಿಕ್ ರಾಷ್ಟ್ರ, ಹೀಗಾಗಿ ಕಷ್ಟ ಬಂದಾಗ ಅರಬ್ ದೇಶಗಳು ಕಣ್ಮುಚ್ಚಿಕೊಂಡು ನಮಗೆ ಸಹಾಯ ಮಾಡುತ್ತವೆ ಅಂತ ಬದುಕುತ್ತಿದ್ದ ಪಾಕ್ಗೆ ಸತ್ಯದರ್ಶನವಾಗಿದೆ. ಅಂದರೆ ರಾಜಕೀಯದಲ್ಲಿ ಧರ್ಮಕ್ಕಿಂತ ತತ್ವಗಳು ಮುಖ್ಯ ಎಂಬುದು ಈಗ ಸಾಬೀತಾಗಿದೆ. ಸ್ನೇಹಿತರೆ, ಜನವರಿ 19ರಂದು ಯುಎಇ ಅಧ್ಯಕ್ಷರು ದಿಢೀರೆಂದು ಭಾರತಕ್ಕೆ ಭೇಟಿ ನೀಡುತ್ತಾರೆ. ಈ ಭೇಟಿಯು ಕೇವಲ 3 ಗಂಟೆಗಳಾದಾಗಿದ್ದು, ಆದರೆ ಅವರು ಹೊರಟ ತಕ್ಷಣ ಪಾಕಿಸ್ತಾನದ ಇಸ್ಲಾಮಾಬಾದ್ ವಿಮಾನ ನಿಲ್ದಾಣದ ಅಭಿವೃದ್ಧಿಯ ಮಹತ್ವದ ಒಪ್ಪಂದವನ್ನೇ ರದ್ದುಗೊಳಿಸುತ್ತಾರೆ. ಅಷ್ಟಕ್ಕೂ ಆ 3 ಗಂಟೆಗಳಲ್ಲಿ ಆಗಿದ್ದೇನು? ಯುಎಇ ಪಾಕಿಸ್ತಾನವನ್ನು ಕೈಬಿಟ್ಟು ಭಾರತದ ಕಡೆಗೆ ಏಕೆ ವಾಲುತ್ತಿದೆ? ಇದರ ಹಿಂದೆ ಸೌದಿ ಅರೇಬಿಯಾದ ರೋಲೇನು? ಬನ್ನಿ, ಇಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಇತ್ತೀಚೆಗೆ ಯುಎಇ ಮತ್ತು ಪಾಕಿಸ್ತಾನದ ನಡುವೆ ಒಂದು ಒಪ್ಪಂದವಾಗಿತ್ತು. ಈ ಒಪ್ಪಂದದ ಪ್ರಕಾರ 2025ರ ಆಗಸ್ಟ್ ವೇಳೆಗೆ ಇಸ್ಲಾಮಾಬಾದ್ ಏರ್ಪೋರ್ಟ್ ಅನ್ನು ಜಾಗತಿಕ ಮಟ್ಟದ ಗ್ಲೋಬಲ್ ಕ್ಲಾಸ್ ಏರ್ಪೋರ್ಟ್ ಆಗಿ ಯುಎಇ ಅಭಿವೃದ್ಧಿಪಡಿಸಬೇಕಿತ್ತು. ಆದರೆ ಭಾರತಕ್ಕೆ ಭೇಟಿ ನೀಡಿದ ತಕ್ಷಣ ಯುಎಇ ಈ ಒಪ್ಪಂದದಿಂದ ಹಿಂದೆ ಸರಿದಿದೆ. ಸ್ನೇಹಿತರೆ, ಈ ಬೆಳವಣಿಗೆಯಲ್ಲಿ ಭಾರತಕ್ಕೆ ಏನು ಲಾಭ ಅಂತ ನೋಡೋಣ. ಜನವರಿ 19ರಂದು ಯುಎಇ ಅಧ್ಯಕ್ಷರು ಭಾರತಕ್ಕೆ ನೀಡಿದ ಭೇಟಿ ಕೇವಲ ಸಾಮಾನ್ಯ ಭೇಟಿಯಾಗಿರಲಿಲ್ಲ. ಇದು ಇಡೀ ದಕ್ಷಿಣ ಏಷ್ಯಾದ ರಾಜಕೀಯವನ್ನೇ ಬದಲಾಯಿಸಿದೆ. ಮೊದಲನೆಯದಾಗಿ, ಯುಎಇ ಜೈಲಿನಲ್ಲಿದ್ದ ಸುಮಾರು 1000 ಭಾರತೀಯ ಕೈದಿಗಳನ್ನು ಬಿಡುಗಡೆ ಮಾಡಲು ಒಪ್ಪಿದೆ. ಅದರಲ್ಲಿ ಬರೋಬ್ಬರಿ 900 ಜನ ಭಾರತೀಯರು. ಇದಕ್ಕೂ ಮೊದಲು ರಂಜಾನ್ ಸಮಯದಲ್ಲಿ 500 ಭಾರತೀಯರನ್ನು ಬಿಡುಗಡೆ ಮಾಡಲಾಗಿತ್ತು. ಕೇವಲ ಕೈದಿಗಳ ಬಿಡುಗಡೆ ಮಾತ್ರವಲ್ಲ, ಭಾರತ ಮತ್ತು ಯುಎಇ ನಡುವೆ ಅಂದಾಜು $3 ಬಿಲಿಯನ್ ಮೌಲ್ಯದ ಎಲ್ಎನ್ಜಿ ಒಪ್ಪಂದ ಮತ್ತು ರಕ್ಷಣಾ ಕ್ಷೇತ್ರದ ಒಪ್ಪಂದಗಳು ನಡೆದಿವೆ. ಈಗ ಅಸಲಿ ವಿಚಾರಕ್ಕೆ ಬರೋಣ. ಯುಎಇ ಪಾಕಿಸ್ತಾನದ ಮೇಲೆ ಕೋಪಗೊಳ್ಳಲು ಕಾರಣವೇನು ಅಂತ? ಇದರ ಉತ್ತರ ಯಮನ್ ದೇಶದಲ್ಲಿದೆ. ಒಂದು ಕಾಲದಲ್ಲಿ ಸೌದಿ ಅರೇಬಿಯಾ ಮತ್ತು ಯುಎಇ ಆತ್ಮೀಯ ಸ್ನೇಹಿತರಾಗಿದ್ದರು. ಯಮನ್ನಲ್ಲಿ ನಡೆಯುತ್ತಿದ್ದ ಯುದ್ಧದಲ್ಲಿ ಇಬ್ಬರೂ ಅಲ್ಲಿನ ಸರ್ಕಾರವನ್ನು ಬೆಂಬಲಿಸುತ್ತಿದ್ದರು. ಆದರೆ ಇದ್ದಕ್ಕಿದ್ದಂತೆ ಯುಎಇ ತನ್ನ ನಿಲುವು ಬದಲಾಯಿಸಿ ಅಲ್ಲಿನ ಬಂಡಾಯಕೋರರಿಗೆ, ರೆಬೆಲ್ ಗ್ರೂಪ್ಗೆ ಬೆಂಬಲ ನೀಡಲು ಶುರುಮಾಡಿತು. ಸೌದಿ ಅರೇಬಿಯಾ ಏನಿದು ದ್ರೋಹ ಎಂದು ಕೇಳಿದರೆ ಯುಎಇ ಇದು ನನ್ನ ಇಷ್ಟ ಎಂದಂದುಬಿಟ್ಟಿತು. ಈಗ ಪಾಕಿಸ್ತಾನದ ಸರದಿ. ಪಾಕಿಸ್ತಾನವು ಸೌದಿ ಅರೇಬಿಯಾ ಮತ್ತು ಟರ್ಕಿ ಜೊತೆ ಸೇರಿ ಒಂದು ರಕ್ಷಣಾ ಒಪ್ಪಂದ ಮಾಡಿಕೊಂಡಿದೆ. ಇದನ್ನು ಕೆಲವರು ಇಸ್ಲಾಮಿಕ್ ನ್ಯಾಟೋ ಎಂದು ಕರೆಯುತ್ತಿದ್ದಾರೆ. ಪಾಕಿಸ್ತಾನವು ಸೌದಿ ಅರೇಬಿಯಾದ ಪರವಾಗಿ ನಿಂತಿರುವುದರಿಂದ ಯುಎಇಗೆ ಕೋಪ ಬಂದಿದೆ. ನೀವು ಸೌದಿ ಜೊತೆ ಸೇರಿ ಡಿಫೆನ್ಸ್ ಡೀಲ್ ಮಾಡಿಕೊಳ್ಳುತ್ತೀರಾ? ಹಾಗಾದರೆ ನಿಮ್ಮ ಏರ್ಪೋರ್ಟ್ ಅನ್ನು ಸೌದಿ ಅರೇಬಿಯಾವೇ ಬಂದು ಕಟ್ಟಿಕೊಡಲಿ, ನಾವ್ಯಾಕೆ ಮಾಡಬೇಕು ಎಂಬುದು ಯುಎಇ ಲೆಕ್ಕಾಚಾರವಾಗಿದೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. 1980ರ ದಶಕದಲ್ಲಿ ಯುಎಇಯ ಪ್ರಸಿದ್ಧ ಎಮಿರೇಟ್ಸ್ ಏರ್ಲೈನ್ಸ್ ಸ್ಥಾಪನೆಯಾದಾಗ ಅದಕ್ಕೆ ತಾಂತ್ರಿಕ ನೆರವು ನೀಡಿದ್ದೇ ಪಾಕಿಸ್ತಾನ. ದುಬೈಯಿಂದ ಕರಾಚಿಗೆ ಮೊದಲ ಫ್ಲೈಟ್ ಕೂಡ ಹಾರಿತು. ಆದರೆ ಈಗ ಕಾಲ ಬದಲಾಗಿದೆ. ಪಾಕಿಸ್ತಾನದ ಸ್ವಂತ ಏವಿಯೇಷನ್ ವ್ಯವಸ್ಥೆ ಹದಗೆಟ್ಟಿದೆ. ಪೈಲಟ್ ಲೈಸೆನ್ಸ್ ಸಮಸ್ಯೆಗಳು, ತಾಂತ್ರಿಕ ಹಾಗೂ ಆರ್ಥಿಕ ಸಮಸ್ಯೆಯಿಂದ ಪಿಐಎ ದಿವಾಳಿಯಾಗುವ ಹಂತಕ್ಕೆ ತಲುಪಿದೆ. ಅಂದು ಸಹಾಯ ಮಾಡಿದ್ದ ಪಾಕಿಸ್ತಾನ ಇಂದು ತಾನೇ ಸಹಾಯಕ್ಕಾಗಿ ಅಂಗಲಾಚುವ ಸ್ಥಿತಿಗೆ ಬಂದಿದೆ. ಆದರೆ ಯುಎಇ ಈಗ ಪಾಕಿಸ್ತಾನವನ್ನು ಬಿಟ್ಟು ಭಾರತದ ಮಾರುಕಟ್ಟೆಯ ಕಡೆಗೆ ನೋಡುತ್ತಿದೆ. ಅಂತಿಮವಾಗಿ ಹೇಳುವುದಿಷ್ಟೇ ಸ್ನೇಹಿತರೆ, ಭಾರತವು ಸಂವಿಧಾನದಲ್ಲಿ ಅಳವಡಿಸಿಕೊಂಡಿರುವ ಧರ್ಮನಿರಪೇಕ್ಷತೆ ಮತ್ತು ಅಭಿವೃದ್ಧಿ ಮಂತ್ರ ಇಂದು ಗೆದ್ದಿದೆ. ಯುಎಇಗೆ ಸ್ಪಷ್ಟವಾಗಿ ತಿಳಿದಿದೆ, ಭಾರತದಲ್ಲಿ ಕೇವಲ ಇಸ್ಲಾಂ ಮಾತ್ರವಲ್ಲ, ಹಿಂದೂ, ಸಿಖ್ ಎಲ್ಲರೂ ಇದ್ದಾರೆ ಮತ್ತು ಭಾರತದ ಫೋಕಸ್ ಟೆಕ್ನಾಲಜಿ ಮೇಲಿದೆ, ಭಯೋತ್ಪಾದನೆ ಮೇಲೆ ಅಲ್ಲ. ಯಾರು ಅಭಿವೃದ್ಧಿಯ ಜೊತೆ ಇರುತ್ತಾರೋ ಜಗತ್ತು ಅವರ ಜೊತೆ ಇರುತ್ತದೆ. ನಿಮಗೇನನ್ಸತ್ತೆ? ಪಾಕಿಸ್ತಾನ ಇನ್ನು ಮುಂದಾದರೂ ಭಯೋತ್ಪಾದನಾ ಬಿಟ್ಟು ಅಭಿವೃದ್ಧಿಯ ಕಡೆ ಗಮನ ಕೊಡುತ್ತಾ? ಕಮೆಂಟ್ ಮಾಡಿ ತಿಳಿಸಿ.